ಹೆಲೋ ಫ್ರೆಂಡ್ಸ್, ಇಡೀ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವಿಲ್ಲಿ ಮೊಮೋಸ್ ಮಾಡ್ತಿದ್ದೇವೆ. ಸೊ ಅದಕ್ಕೆ ಫಸ್ಟಿಗೆ ನಾವಿಲ್ಲಿ ಮೈದಾವನ್ನು ತಗೊಂಡಿದ್ದೇವೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನಿಮಗೆ ಅಷ್ಟು ಮೈದಾ ಬೇಕಾಗ್ತದೆ. ಸೊ ಇಲ್ಲಿ ನಾನು ಒಂದು 20-25 ಮೊಮೋಸ್ ಮಾಡುವಂತ. ಸೊ ಅದಕ್ಕೆ ನಾನು ಇಷ್ಟು ತಗೊಂಡಿದ್ದೇನೆ ಮೈದಾ. ಸೊ ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೇನೆ. ಸೊ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಮೈದದ್ದು ನನಗೆ ಕಮ್ಮಿ ಎನಿಸಿತ್ತು, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹಾಕು ಅಂತ ಹೇಳಿದೆ ಅಕ್ಕನ ಹತ್ರದಿಂದ. ಯಾಕಂದರೆ ಅಕ್ಕ ಅಲ್ಲಿ ಹಾಕ್ತಿದ್ದಾಳೆ. ಸೊ ಅಕ್ಕನ ಹತ್ರ ಹೇಳಿದೆ, ಸೊ ಅವಳು ಆ್ಯಡ್ ಮಾಡ್ತಿದ್ದಾಳೆ ಪುನಃ. ಸೊ ಇನ್ನು ಅಷ್ಟೇ ಉಪ್ಪು ಕೂಡ ಹಾಕುವ. ಸೊ ಹಿಟ್ಟನ್ನು ಹೀಗೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಸೊ ಈ ಕೆಲಸವನ್ನು ನಾನು ಅಕ್ಕನಿಗೆ ಕೊಟ್ಟಿದ್ದೆ. ಸೊ ನಿಮಗೆ ಬೇರೆ ವಿಡಿಯೋ ಬೇಕಾದರೆ ನಾನು ಡೀಟೇಲಲ್ಲಿ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ ಇದರದ್ದು. ಸೊ ಅದು ಪರ್ಫೆಕ್ಟಾಗಿ ಮಾಡಿದ್ದೇನೆ. ಸೊ ಅದರದ್ದು ವಿಡಿಯೋ ಬೇಕಾದರೆ ನಾನು ಹಾಕ್ತೇನೆ, ನೀವು ನೋಡಿ. ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ, ನೋಡ್ಬೋದು ನಿಮಗೆ. ಇದು ಸ್ವಲ್ಪ ನಾನು ಅರ್ಜೆಂಟಲ್ಲಿ ಮಾಡಿದ್ದು. ಸೊ ಇಲ್ಲಿ ಚಿಕನ್ ಕೂಡ ಕಟ್ ಮಾಡ್ತಿದ್ದೇನೆ. ಸೊ ಚಿಕನ್ ಮೊಮೋಸ್ ಮಾಡೋದಲ್ಲ, ಅದಕ್ಕೆ ಚಿಕನ್. ನಿಮಗೆ ವೆಜ್ ಬೇಕಾದರೆ ವೆಜ್ ಕೂಡ ಮಾಡ್ಬೋದು. ಸೊ ಒಂದು ಟೊಮೆಟೊ ಕೂಡ ಕಟ್ ಮಾಡ್ತೇನೆ. ಸೊ ನಿಮ್ಗೆ ಎಂತೆಲ್ಲ ಬೇಕದನ್ನು ಇದಕ್ಕೆ ಹಾಕ್ಬೋದು. ಅಂದರೆ ವೆಜಿಟೇಬಲ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಂತ ಕೂಡ ಹಾಕ್ಬೋದು. ನಾನಿಲ್ಲಿ ಟೊಮ್ಯಾಟೊ, ಆನಿಯನ್ ಮತ್ತು ಚಿಕನ್ ಅಷ್ಟೇ ತಗೊಂಡಿದ್ದೇನೆ, ಬೋನ್ಲೆಸ್ ಚಿಕನ್. ಸೊ ಇಲ್ಲಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ, ನಿಮಗೆ ಯಾವುದು ಬೇಕಾದರೆ ಹಾಕ್ಬೋದು. ಸೊ ಇಲ್ಲಿ ಎಣ್ಣೆ ಒಳ್ಳೆಯದಾಗಿ ಬಿಸಿ ಆಗಬೇಕು. ಸೊ ಬಿಸಿ ಆದಮೇಲೆ ಫಸ್ಟಿಗೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ಸೊ ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡುವ ಫಸ್ಟಿಗೆ. ಇಲ್ಲಿ ನಾನು ಅರಶಿನ ಹುಡಿಯನ್ನು ಹಾಕ್ತೇನೆ. ಸೊ ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ನಾನು ಚಿಕನನ್ನು ಯೂಸ್ ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ಹಾಕಬೇಕಾಗುತ್ತೆ. ಇದನ್ನೀಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ಇನ್ನಿದಕ್ಕೆ ಕಟ್ ಮಾಡಿಟ್ಟಂಥ ಟೊಮೆಟೊವನ್ನು ಕೂಡ ಸೇರಿಸುವ. ಸೊ ಇನ್ನು ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಸೇರಿಸಿದ್ದೇನೆ, ಹಾಗೆಯೇ ಚಿಕನ್ ಕೂಡ ಹಾಕ್ತಿದ್ದೇನೆ. ಇನ್ನು ಇದನ್ನು ಒಳ್ಳೇದು ಮಾಡಿ ಬೇಯಿಸಬೇಕು. ಸೊ ಇಲ್ಲಿ ನಾನೊಂದು ಮ್ಯಾಗಿ ಕ್ಯೂಬನ್ನು ಹಾಕಿದ್ದೇನೆ. ಮ್ಯಾಗಿ ಕ್ಯೂಬ್ ಇಲ್ಲದಿದ್ದರೆ ನಿಮಗೆ ಬೇಕಾದರೆ ಮ್ಯಾಗಿ ಮಸಾಲ ಕೂಡ ಸೇರಿಸ್ಬೋದು, ಟೇಸ್ಟಿಗೆ ಒಂದು ಸ್ವಲ್ಪ ಬೆಟರ್ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ನನ್ನ ಅಕ್ಕ ಎಲ್ಲದನ್ನು ಕೂಡ ಲಾಟಿ ರೆಡಿ ಮಾಡಿಟ್ಟಿದ್ದಾಳೆ. ಸೊ ನೋಡಿ, ಇದರಲ್ಲಿ ನಾವು ಶೇಪ್ ಕೊಡ್ತಿದ್ದೇವೆ, ಯಾಕಂದರೆ ನಮಗೆ ಚಿಕ್ಕದಾಗಿ ಅದನ್ನು ಲಾಟಲಿಕ್ಕೆ ಬರುವುದಿಲ್ಲ. ಸೊ ಅದಕ್ಕೆ ಕ್ಯಾಪಿನಿಂದ ಯಾವುದ್ರದ್ದು ಒಂದು ಬಾಕ್ಸಿನ ಮುಚ್ಚಳದಿಂದ ನಾವು ಅದನ್ನು ರೆಡಿ ಮಾಡ್ತಿದ್ದೇವೆ. ಸೊ ಹಾಗೆಯೇ ಇಲ್ಲಿ ಚಿಕನ್ ಕೂಡ ನಮ್ಮದು ಆಗ್ತಾ ಉಂಟು. ಇನ್ನು ಇದಕ್ಕೆ ಖಾರಕ್ಕೆ ಸ್ವಲ್ಪ ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಸೊ ನಿಮಗೆ ಚಿಲ್ಲಿ ಬೇಕಾದರೆ ಕಟ್ ಮಾಡಿ ಹಾಕ್ಬೋದು, ಬಟ್ ಚಿಲ್ಲಿ ಹಾಕೋದಕ್ಕಿಂತ ನಿಮಗೆ ಚಿಲ್ಲಿ ಪೌಡರ್ ಹಾಕಿದರೆ ಬೆಟರ್. ಯಾಕಂದರೆ ಅದನ್ನು ಮೊಮೋಸನ್ನು ತಿನ್ನುವಾಗ ಬಾಯಿಗೆ ಚಿಲ್ಲಿ ಸಿಗೋದಿಲ್ಲ. ಸೊ ಬೆಟರ್ ಚಿಲ್ಲಿ ಪೌಡರ್ ಹಾಕೋದು. ಚಿಲ್ಲಿ ಹಾಕಿದರೆ ಗಡಿ ಅದೆಲ್ಲ ಬಾಯಿಗೆಲ್ಲ ಸಿಗುವಾಗ ಒಳ್ಳೆಯದಾಗೋದಿಲ್ಲ, ಖಾರ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಗಾರ್ಲಿಕ್ ಹಾಕಿದ್ದೇನೆ. ಗಾರ್ಲಿಕ್ ನಾನು ಲಾಸ್ಟಿಗೆ ಹಾಕಿದ್ದೇನೆ, ಸ್ವಲ್ಪ ಕ್ರಂಚಿ ಟೇಸ್ಟ್ ಬರಲಿ ಅಂತ. ಸೊ ನೋಡಿ, ಇದು ರೆಡಿ ಆಯಿತು.
ಇದನ್ನು ನಿಮಗೆ ಬೇಕಾದರೆ ಚಪಾತಿ ಜೊತೆ ಕೂಡ ತಿನ್ಬೋದು. ಹೀಗೇನೆ ಒಳ್ಳೆಯದಾಗುತ್ತೆ, ಕ್ವಿಕ್ಕಾಗಿ ಟಿಫಿನ್ ಬಾಕ್ಸಿಗೆಲ್ಲ ಕೊಂಡೋಗ್ಲಿಕ್ಕೆ ಒಳ್ಳೆಯದು. ಸೊ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಲಾಸ್ಟಿಗೆ ವಿನೆಗರನ್ನು ಹಾಕಿದ್ದೇನೆ. ಇಲ್ಲದ್ರೆ ಲೆಮನ್ ಇದ್ದರೆ ಲೆಮನ್ ಸ್ಕ್ವೀಸ್ ಮಾಡ್ಬೋದು. ಸೊ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರಲಿಕ್ಕೆ, ಸೊ ಸ್ಪೈಸಿ ಟ್ಯಾಂಗ್ ಇದ್ದರೆ ಒಳ್ಳೆಯದಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಕಿದ್ದೇನೆ. ಸೊ ಮೋಮೋಸನ್ನೆಲ್ಲ ನಾನಿಲ್ಲಿ ಒಟ್ರಾಸಿಯಾಗಿ ಅದನ್ನು ಫಿಲ್ ಮಾಡಿದ್ದೇನೆ, ಶೇಪೆಲ್ಲ ಒಟ್ರಾಸಿ ಕೊಟ್ಟಿದ್ದೇನೆ, ಸರಿಯಾಗಿ ಕೊಡಲಿಕ್ಕೆ ಹೋಗಲಿಲ್ಲ. ಸೊ ನನಗೆ ಅರ್ಜೆಂಟ್ ಔಟ್ಸೈಡ್ ಹೋಗ್ಲಿಕ್ಕಿತ್ತು, ಅದಕ್ಕೆ ನಾನು ಹಾಗೆ ಬೇಗನೆ ಪ್ರಿಪೇರ್ ಮಾಡಿದ್ದು. ನಿಮಗೆ ಪರ್ಫೆಕ್ಟ್ ವಿಡಿಯೋ ನಾನು ನಂದು ಮೊದಲು ಮಾಡಿದ್ದೇನೆ, ನಾನು ಆಲ್ರೆಡಿ ಅದು ರೆಸಿಪಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ನಾನೀಗ ಸ್ವಲ್ಪ ಫ್ರೈಡ್ ಮೋಮೋಸ್ ಮಾಡ್ತಿದ್ದೇನೆ. ಸೊ ಡೀಪ್ ಫ್ರೈ ಮಾಡ್ತಿಲ್ಲ, ಸೊ ಲೈಟಾಗಿ ಫ್ರೈ ಮಾಡ್ತಿದ್ದೇನೆ. ನಿಮಗೆ ಡೀಪ್ ಫ್ರೈ ಬೇಕಾದರೆ ಡೀಪ್ ಫ್ರೈ ಮಾಡ್ಬೋದು, ಡೀಪ್ ಫ್ರೈ ಮಾಡಿದರೆ ಒಳ್ಳೆಯದಾಗುತ್ತೆ ತುಂಬ. ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ, ಜಾಸ್ತಿ ಎಣ್ಣೆ ಹಾಕ್ತಿಲ್ಲ. ಸೊ ನೋಡಿ, ಇದು ಸ್ಟೀಮ್ ಮಾಡಿದ ಮೋಮೋಸು. ಸೊ ಅದನ್ನೇ ನಾನಿಲ್ಲಿ ಫ್ರೈ ಮಾಡ್ತಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ. ಸೊ ಶೇಪ್ ಎಲ್ಲ ಒಟ್ರಾಸಿ ಆಗಿದೆ, ಶೇಪ್ ಒಟ್ರಾಸಿ ಆದರೂ ಟೇಸ್ಟ್ ಅಂತೂ ಒಳ್ಳೆಯದಾಗಿದೆ. ಸೊ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೇನೆ ನಾನು ವಿಡಿಯೋ, ಯಾಕಂದರೆ ತುಂಬ ಲಾಂಗ್ ಆಗ್ತದಂತ. ಸೊ ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡಿ, ಹೆಲ್ಮೆನ್ಸ್ ಅವರದ್ದು ಸಾಸ್ ಜೊತೆ, ತಂದೂರಿ ಸಾಸ್ ಜೊತೆ ಸಖತ್ತಾಗಿ ಆಗಿತ್ತು. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.